ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ, ಫುಲ್ ರೆಡಿ ಆಗಿದ್ದೀವಿ ನೋಡ್ಬೋದು. ಸೊ ಇವತ್ತು ನಾವು ನಮ್ಮ ಹೊಸ ಹೆಣ್ಣು ಗಂಡನ್ನ ಕರ್ಕೊಂಡು ನೋಡಿದ್ವಿ ನಮ್ಮ ಮೈದುನ. ನಮಸ್ಕಾರ ಎಲ್ಲರೂ. ನಮ್ಮ ಮದುವೆ ಹೆಣ್ಣು ಅಲ್ಲಿ ಬರೀ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಹೊಸ ಹೆಣ್ಣು ಗಂಡನ್ನ ಕರ್ಕೊಂಡು ಇರು, ನನ್ನ ಲ್ಯಾಪ್ಟಾಪ್ ಸ್ವಿಚ್ ಆಫ್ ಆಗಿದೆ. ನಮ್ಮ ನಂದು ಅವ್ರು ಬರಲ್ಲ. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ಇವಾಗ ಅವಳಿಗೆ ಇಲ್ಲೆಲ್ಲ ಕೈ ಹಾಕೊಂಡು ಸುತ್ತಾ ಇದೀನಿ, ಅವಳು ಹಿಂದೆನೆ ಬರ್ತಾ ಇಲ್ಲ. ಅವಳು ಹಾಕೊಂಡು ಒಂದೇ ನಿಮಿಷ, ನನ್ನ ಲ್ಯಾಪ್ಟಾಪ್ ಒಳ್ಳೆ ಸತ್ಬಿಟ್ಟೈತೆ. ಇವತ್ತು ಲಾಗಿನ್ ಮಾಡ್ಕೊಂಡಿದ್ದಾಳೆ ಅವಳು. ಸೊ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ಫಸ್ಟ್ ಟೈಮ್ ಇವ್ರ ಮನೆ ದೇವ್ರಿಗೆ ಹೋಗ್ತಾ ಇರೋದು. ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವಿ. ನಮ್ಮ ಫುಲ್ ಏನಂದ್ರೆ ಮೂವ್ಮೆಂಟ್ ಇರುತ್ತೆ ನಮ್ಮ ಫ್ಯಾಮಿಲಿ. ಯಾವಾಗಲೂ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಚೆನ್ನಾಗಿದ್ಯಾ? ಜಾಸ್ತಿ ಜನ ಇರ್ತಾರಲ್ಲ, ಅದು ಒಂಥರ ಹಬ್ಬ ತರನೇ ಇರುತ್ತೆ. ಸೊ ನಮ್ಮ ಮನೇಲಿ ಯಾವಾಗ್ಲೂ ಹಬ್ಬ ತರನೇ ಇರುತ್ತೆ. ಮತ್ತೆ ಯಾವಾಗ್ಲೂ ಏನಾದ್ರೂ ಒಂದು ಫಂಕ್ಷನ್ಸ್ ಅದು ಇದು ನಡೀತಾನೆ ಇರುತ್ತೆ. ಇನ್ ಮುಂದೆ ಮೋನ್ ಫುಲ್ ಎಂಜಾಯ್. ಕಂಟಿನ್ಯೂ. ಇವತ್ತು ನಮ್ ಡ್ಯಾಡಿ ಬರ್ಡೇ. ಹ್ಯಾಪಿ ಬರ್ಡೇ ಡ್ಯಾಡಿ. ಥ್ಯಾಂಕ್ ಯು. ನಾನು ವಿಶ್ ಮಾಡು ಹ್ಯಾಪಿ ಬರ್ಡೇ ಅಂತ. ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಲಕ್ಷ್ಮಿ. ಟೆಲ್ ಹ್ಯಾಪಿ ಬರ್ಡೇ ಟು ನಾನಾ. ಅಗ್ಗಿ ಮಾಡು ಫಸ್ಟ್ ಹೋಗ್ಬಿಟ್ಟು. ಹ್ಯಾಪಿ ಬರ್ಡೇ ನಾನಾ ಹೇಳು. ನೀನ್ ಹ್ಯಾಪಿ ಬರ್ಡೇ ಹೇಳು. ನಮ್ ಡ್ಯಾಡಿ ಎಷ್ಟೇ ಬರ್ಡೇ ಇದು 59 59 ಇರ್ಬೇಕು. 64 ಅಲ್ವಾ ಡ್ಯಾಡಿ? 58 ಸರಿ 68. 68ನೇ ಇಸ್ವಿ ಅಂದ್ರೆ 58 ವರ್ಷ. 58 ವರ್ಷ ನೋಡು, ನಂಗೆ ಹೆಂಗ್ ನೆನ್ಪಿತ್ತು ಡ್ಯಾಡಿ. ವಿಶ್ ಮಾಡ್ಬೇಕು ಫಸ್ಟ್ ನಂಗೆ ಬರೋದ ಇನ್ನೇ ವಿಶ್ ಮಾಡೋಣ. ಹುಟ್ಟಿದಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ಡೇ. ಎಷ್ಟು ವರ್ಷಕ್ಕೆ ಇದೆ ಫಸ್ಟ್ ಟೈಮ್. ಚೆನ್ನಾಗಿ ಹ್ಯಾಪಿ ಬರ್ಡೇ ಪಾಪಚ್ಚಿ. ನಮ್ಮತ್ತೆ ನಮ್ ಡ್ಯಾಡಿನ ಪಾಪಚ್ಚಿ ಅಂತಾನೆ ಕರೆಯೋದು ಅಲ್ವೇನತ್ತೆ? ಚಿಕ್ಕದಿಂದ ಹಂಗೆ ಅಂದ ನಾವು ಪಾಪಚ್ಚಿ ಅಂತ. ಸೊ ಹ್ಯಾಪಿ ಬರ್ಡೇ ಪಾಪಚ್ಚಿ. ಥ್ಯಾಂಕ್ ಯು. ಹುಟ್ಟು ಹಬ್ಬದ ಶುಭಾಶಯಗಳು ಡ್ಯಾಡಿ. ಥ್ಯಾಂಕ್ ಯು ಅಮ್ಮ. ಇವಾಗ ಅವ್ರ ಅಂಕಲ್ ವಿಶ್ ಮಾಡಕ್ ಬಂದವ್ರೆ. ಖುಷಿ ನೀನ್ ಮಾಡೋ ತಾತಂಗೆ. ಹಬ್ಬದ ಶುಭಾಶಯಗಳು ಪ್ರಕಾಶ. ಅಯ್ಯೋ ಖುಷಿ ಮಾಡ.
ಬರ್ಡೇ ನಾನಾ. ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ. ಖುಷಿ ಆಗೋಯ್ತು. ಹೇಗಿದೆ ನಮ್ಮ ಮನೆ ತಿಂಡಿ? ತುಂಬಾ ಚೆನ್ನಾಗಿದೆ. ನಮ್ಮನೆ ಪುಳಿಯೋಗರೆ ನಿಮ್ಮನೆ ಪುಳಿಯೋಗರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ತುಂಬಾ ಡಿಫ್ರೆನ್ಸ್ ಇದೆ. ಬೇರೆ ಟೇಸ್ಟ್ ಇದೆ, ಇದು ಬೇರೆ ಟೇಸ್ಟ್ ಇದೆ. ಹೌದು. ಸಖತ್ತಾಗಿದೆ. ಆಂಟಿ ಆಂಟಿ ಚೆನ್ನಾಗಿದೆ ಆಂಟಿ. ನಮ್ಮನೇದಾ? ಸ್ವಲ್ಪ ಖಾರ ಇದ್ದಂಗಿದೆ. ಮೋಹನ್, ವಾಟ್ ಇಸ್ ದಿಸ್? ಅಷ್ಟು ಖಾರ ಅಂತ ಅನಿಸ್ಲಿಲ್ಲ. ಅವರು ಗೊಜ್ಜಿ ಕಮ್ಮಿ ಕಾಸವ್ರೆ, ಗೊಜ್ಜಿ ಜಾಸ್ತಿ ಕಾಸವ್ರೆ. ಮೋಸ್ಟ್ಲಿ ಅದಕ್ಕೆ ಗಾಯ್ಸ್ ಅದಕ್ಕೆ ಆಲ್ಮೋಸ್ಟ್ ಸೇಮ್ ಇದೆ. ಏನಿದೆ ಎರಡು ವಿಷಯ. ಇಲ್ಲ, ಆಕ್ಚುಲಿ ನಮ್ಮನೆ ಪುಳಿಯೋಗರೆ ನಿಮ್ಮನೆ ಪುಳಿಯೋಗರೆ ಡಿಫ್ರೆನ್ಸ್ ಇದೆ. ಅಂದ್ರೆ ನಮ್ಮಮ್ಮ ಮಾಡ್ತಾರಲ್ಲ ಆ ಪುಳಿಯೋಗರೆಗೂ ನಿಮ್ಮನೆ ಪುಳಿಯೋಗರೆಗೂ ಡಿಫ್ರೆನ್ಸ್ ಇದೆ. ನಿಮ್ದು ಪ್ರಾಪರ್ ಒಂಥರ ದೇವಸ್ಥಾನದ ಪುಳಿಯೋಗರೆ. ಚೆನ್ನಾಗಿದೆ. ಹೋಗಿ ನಮ್ಮನೆ ಮೊಸರನ್ನ ನಿಮ್ಮನೆ ಮೊಸರನ್ನ ಹೇಗಿದೆ? ಆಗಿದ್ರು ಮೋನ್, ವಾಟ್ ಇಸ್ ದಿಸ್ ಮೋನ್? ಅಲ್ಲ ನಮ್ಮನೇಲಿ ಮೊಸರಿಗೆ ಅಷ್ಟೊಂದು ಇದೆಲ್ಲ ಬೇಡ, ಇದೆಲ್ಲ ಜಾಸ್ತಿ ಆಗ್ತದ. ಚೆನ್ನಾಗಿದೆ. ಸಿಂಬಾ ಚಿಟ್ಟೆ ಹೆಂಗಿದೆ? ದೊಡ್ಡಮ್ಮ ಮೇಲ್ಕೋಟೆ ತಯಾರು ಮಾಡ್ತಾರೆ. ಏನ್ ಸ್ಪೆಷಲ್ ಏನು ಅವ್ರದ್ದು ಡಿಫ್ರೆಂಟ್ ಇರುತ್ತಲ್ಲ. ಮಸಾಲೆ ಅಲ್ಲ, ಮಸಾಲೆ ಐಟಮ್ ಚೇಂಜ್ ಮಾಡ್ತಾರೆ. ಮಸಾಲೆ ಐಟಮ್ಸ್ ಚೇಂಜ್ ಅಂತ ಅಲ್ಲ, ಒಂದೇ ಹದದಲ್ಲಿ ಮಾಡ್ತಾರೆ ಅವರು. ನಾವು ಮಾಡ್ಕೋಬಹುದು. ನಾನು ಅಕ್ಕ ನನಗೆ ನೆಕ್ಲೆಸ್ ಗಿಫ್ಟ್ ಕೊಡ್ತಾಳೆ. ಹೌದು. ಇವತ್ತೊಂದ್ ದಿವಸಕ್ಕೆ ಮಾತ್ರ. ಬೇಕು ಅಷ್ಟು ವಾಪಸ್ ರಿಟರ್ನ್ ತಂದು ನನ್ ಕೈಗೆ ಎಲ್ಲ ತೋರ್ಸು. ಈ ಅಕ್ಕ ಬಾರಿ ಬೇಗ ಸರಿ ಬಾ. ಅಲ್ಲ ಕಣಪ್ಪ, ನೀವು ಇದು ಬೇಕರಿ ಐಟಮ್ ಏನು ತಂದ್ಬೇಡಿ. ಬರೀ ಚಿಪ್ಸ್ ತಿರಿ, ಬರೀ ಟೀ ಕುಡೀರಿ. ಪಪ್ಸು ಅವೇನು ಟೀ ಕುಡಿತೀರಾ? 48 ದಿವಸ ತುಂಬಾ ತಿಂದೆ. ಟೀ ಬೇಡ ಟೀ ಬೇಡವಾ? ಮಜ್ಜಿಗೆ ಮಜ್ಜಿಗೆ ಇದ್ರೆ ಮಜ್ಜಿಗೆ ಇದೆಯಾ? ಮಜ್ಜಿಗೆ ಸರ್, ಬಟರ್ ಮಿಲ್ಕ್ ಹೇಗೆ? ಬಟರ್ ಮಿಲ್ಕ್ ಇದೆಯಾ? ಬಟರ್ ಫ್ರೂಟ್ ಬಟರ್ ಮಿಲ್ಕ್ ಇಲ್ಲ. ಇಲ್ಲ ಜ್ಯೂಸ್ ಯಾವ ಜ್ಯೂಸ್? ಹಿಂಗೆ ಯಾವ ಜ್ಯೂಸ್ ಕೊಡ್ತೀಯಪ್ಪ? ಕಮ್ಮಿನಾ? ಮ್ಯಾಂಗೋನಾ ನಿಮ್ಗೆ? ನಾನು ಮ್ಯಾಂಗೋ. ಮ್ಯಾಂಗೋ ತಗೊಳ್ಳಿ. ನಿಮ್ಗೆ ಡ್ಯಾಡಿ ಟೀ ಕುಡಿತೀನಿ. ಟೀ ಕುಡಿತೀರಾ? ಜ್ಯೂಸ್ ಕುಡಿಯಿರಿ, ಚೆನ್ನಾಗುತ್ತೆ. ಬರ್ಗರ್ ತಗೊಳ್ಳುವೆ ನೋಡಿ, ಸೋಂಬೇರಿ ಇದು ಲೇಜಿ ಬಾಯ್. ಇವ್ರು ನೋಡಿ ಗೈಸ್, ಬರೀ ತಿಂತಾನೆ ಇರ್ತಾರೆ. ಇವ್ರು ತಿನ್ನಕ್ಕೆ ಅಂತಾನೆ ಹುಟ್ಟಿರೋರು. ತಿನ್ನಕ್ಕೆ ಇವ್ರು ತಿಂಡಿ ಮಾಡಿರೋದೇ ಇವ್ರು ತಿನ್ನಕ್ಕೆ. ಇದ್ರೊಳಗೆ ಏನು ಇಲ್ವೇ ಇಲ್ಲ. ಇದೇನ್ ತಿಂತೆ? ಏನ್ ಇದ್ರೊಳಗೆ ಏನು ಇಲ್ಲ. ಮೊಟ್ಟೆನಾ? ಗೋಬಿ ಪಪ್ಸು ತಗೋ, ನೀನೇ ತಿನ್ಕೋ, ಅದ್ರೊಳಗೆ ಏನೂ ಇಲ್ಲ. ಮೊಟ್ಟೆ ಗಿಟ್ಟೆ ಆಗ್ಬಿಟ್ಟಿರೋರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಗೆ ಯಾವ್ದು ಜ್ಯೂಸ್? ಮ್ಯಾಂಗೋ ಅಂತ ಎಲ್ಲ ಮ್ಯಾಂಗೋನಾ? 1 2 ಮ್ಯಾಂಗೋ 3 ಮ್ಯಾಂಗೋನಾ? ಮ್ಯಾಂಗೋ ಕುಡಿ, ಏನಾಗಲ್ಲ. ಮತ್ತೆ 2 4 5 ನಿಮ್ಗೆ ಮ್ಯಾಂಗೋನಾ? ನಿಮ್ಗೆ ಯಾವ್ದು? ನಿಮ್ಗೆ ಯಾವ್ದು ಬೇಕು ಹೇಳಿ, ಪರವಾಗಿಲ್ಲ. ಮ್ಯಾಂಗೋ ಓಕೆ. 1 2 3 4 5 6 7 ಅಂಕಲ್ ನಿಮ್ಗೆ ಮ್ಯಾಂಗೋನಾ? ಮ್ಯಾಂಗೋ ವಿತ್ ಶುಗರ್ ಲೆಸ್. ಆಂಟಿ ನಿಮ್ಗೆ ಮ್ಯಾಂಗೋ? 1 2 3 4 5 6 7 8 9 ನಿಂಗೆ ಜಾಸ್ತಿ ಆಗಂದ್ರೆ ಆಗ್ಬೇಕಾಗಿಲ್ಲ.
ಇನ್ನೊಂದು ತಗೊಳ್ಳೋಣ ಗೋಬಿ. ಇಲ್ಲ ಐತ್ ನೋಡು ಬರ್ಗರ್ ಬೇಕಂತ ಗೋಬಿ ಬರ್ಗರ್. ಫಸ್ಟ್ ಮ್ಯಾಂಗೋ ಜ್ಯೂಸ್ ಕುಡೀರಿ ಆಮೇಲೆ ನೀಟಾಗಿ ಇವಾಗ ಮಾಡಿ. ಸೊ ಗೈಸ್ ಒಂದು ಸ್ಮಾಲ್ ಬ್ರೇಕ್, ಟೀ ಬ್ರೇಕ್, ಬಟ್ ನಾವು ಟೀ ಕುಡಿಯಲ್ಲ, ಸೊ ನಾವು ಜ್ಯೂಸ್ ಬ್ರೇಕ್ ಅಲ್ಲಿ ಇದ್ದೀವಿ. ಜೊತೆಗೆ ಒಂದು ಗೋಬಿ ಪಪ್ಸ್ ತಗೊಂಡಿದ್ದ ಸೇವಂತು ಸಕ್ಕತ್ತಾಗಿದೆ. ಗೋಬಿ ಪಪ್ಸ್ ಸೇವಂತದ್ದು ಮಸ್ತ್ ಇದೆ. ನಿಮ್ಮ ಅಪ್ಪ ಇಲ್ಲ ನಮ್ ಜೊತೆ ತಾನೇ ಬಂದಿದ್ದು. ನಮ್ಮ ಅಪ್ಪ ನೋಡಿ ಗೈಸ್ ಯಾವಾಗ್ಲೂ ಬಾಯಿ ಆಡಿಸ್ತಾನೆ ಇರ್ಬೇಕು ಅವ್ರು. ನಮ್ಮಮ್ಮ ಬರೀ ಮಕ್ಳನ್ನ ನೋಡ್ಕೊ ಮೊಮ್ಮಕ್ಳನ್ನ ನೋಡ್ಕೊ. ನಮ್ಮಮ್ಮನ ಜೀವನನೇ ಬರೀ ಇಷ್ಟೇ. ಇದು ನಮ್ಮ ಬಾಮೈದವ್ರ ಆಸೆನ ಈಡೇರಿಸ್ತಾ ಇದೀನಿ. ನಮ್ಮ ಬಾಮೈದ ಪ್ರೀತಿಯಿಂದ ಕೊಟ್ಟವ್ರೆ. ತಂಗಿ ಆಯ್ತು ಈ ತರ ಮಾಡುವಂತ ಅವಾಗ ಫೋನ್ ಮಾಡಿದ್ದೆ ಕೊಡ್ತಾ ಇದ್ದಾರೆ. ಇದು ನೀವು ತಿನ್ನಂಗಿಲ್ಲಲ್ವಾ? ಹಿಂಗೆಲ್ಲ ಮಾಡ್ತಾವಲ್ಲ ತಂದ್ಬಿಟ್ಟು. ಏನೇನು ಒಂದು ಗುಡ್ ನ್ಯೂಸ್ ಬೇಗ ಕೊಡಿ ಅಂತ. ಏನು ಹೇಳೋ ಬಾಮೈದ. ಬಾಬಾ ನೋಡಿ ಏನು ಹೇಳ್ತಿದ್ದಾರೆ. ಏನ್ ಹೇಳಿ ಬಾಮೈತ ಆಸೆ ಬೇಗ ಗುಡ್ ನ್ಯೂಸ್ ಕೊಡಿ ಅಂತ. ದಿವಸ ಅಲ್ಲ 2 ವರ್ಷ ಕಾಯ್ಬೇಕು. ಒಂದ್ ಮುದ್ದಾದ 25 ವರ್ಷಕ್ಕೆ ನಾಮಕರಣ. 25 ವರ್ಷ ಆದ್ಮೇಲೆ. 25 ವರ್ಷ ಆದ್ಮೇಲೆ ನನ್ನ ಮದ್ವೆ ಆದಾಗ ನಾನು 22 ವರ್ಷಕ್ಕೆ. ಮದ್ವೆ ಆದ್ಮೇಲೆ ಅಕ್ಕ ಮಾಡಿದ್ದು. ಆ ದೇಶದಲ್ಲಿ ಏನಕ್ಕೆ ಅಂದ್ರೆ ಅವ್ರದ್ದು ಜಾನ್ ನಕ್ಷತ್ರದಲ್ಲಿ ಬಂದಿತ್ತು, ಹೂವನಲ್ಲಿ ಬಂದಿದ್ದಿಲ್ಲ. ಆ ನಕ್ಷತ್ರದ ಪ್ರಕಾರ ಜಾನ್ವಿಂದ ಹೋಗಿ ನಮ್ಮ ಮನೆಯವ್ರಿಗೆ ಹೋಗಿ ಇದ್ದ ಬಂದ್ಮೇಲೆ ಮದ್ವೆ ಸೆಟ್ ಆಯ್ತು. ಫಸ್ಟ್ ಸ್ಟಾರ್ಟಿಂಗ್ ಇದ್ದಿದ್ದು ಪ್ರಿಯಾ ಪ್ರಿಯಾ ಸೋನು ಜಾನಿ. ಅವ್ರ ಮನೆಗೆಲ್ಲ ಹೇಳ್ತಿದ್ರು ನನಗೆ ಜಾನ್ವಿ ಅಂತಾನೆ ಕರಿಬೇಕು ಅಂತ, ಸುಪ್ರಿ ಅಂತ ಕರೆಯಲ್ಲ. ಅದಕ್ಕೆ ನನ್ನ ಮನೇಲಿ ಅಂದ್ರೆ ನನ್ನ ಇನ್ಲಾಸ್ ಮನೇಲಿ ನನ್ನ ಜಾನ್ವಿ ಅಂತಾನೆ ಕರೆಯೋದು. ಎಲ್ರು ಅವ್ರ ಮನೇಲಿ ಪ್ರತಿಯೊಬ್ರು ಯಾರು ಸುಪ್ರಿಯಾ ಅಂತ ಕರೆಯೋಲ್ಲ. ಪ್ರಿಯಿಂದ ಸೋನು ಸೋ ಸೂಪರ್ ಸರ್. ಯಾಕೆ ಗೊತ್ತಾ ನಮ್ಮ ಮಕ್ಕಳಿಗೆ ನಾಮಕರಣ ಮಾಡಿದ್ದು. ಯಾಕೋ ನಮ್ಮ ಅಮ್ಮಂಗೆ 22-23 ವರ್ಷಕ್ಕೆ ರಿಯಲೈಸ್ ಆಯ್ತು ಯಾಕೆ ಸರಿಯಾಗಿಲ್ಲ, ಸರಿಯಾಗಿ ಮೈಂಡ್ ಅದಕ್ಕೆ ನಾಮಕರಣ ಮಾಡ್ಬಿಟ್ರು ಅವ್ರಿಗೆ. ಗೈಸ್ 3 ಕಾರಲ್ಲಿ ಬಂದಿದ್ವಿ, 2 ಕಾರ್ ಬಂತು ಆಲ್ರೆಡಿ. ನಮ್ದು ಜ್ಯೂಸು ಸ್ನಾಕ್ಸ್ ಎಲ್ಲ ಆಯ್ತು. ಇನ್ನೊಂದು ಕಾರ್ ಇನ್ನೂ ಸ್ವಲ್ಪ ಲೇಟ್, ಅವ್ರು ಬರ್ತಾ ಇದಾರೆ, ಆನ್ ದ ವೇ ಇದಾರೆ. ನೋಡು ಬಂದವರೇ ಪಾಸ್ ಆಗ್ಬಿಟ್ಟವ್ರಂತ. ಇಲ್ಲ ಬಂದ್ರು. ಸೊ ಗೈಸ್ ಫೈನಲಿ ರೀಚ್ ಆಗ್ತಾ ಇದೀವಿ ದೇವಸ್ಥಾನ. ನಾನ್ ನೋಡಿದೆ ಇದ್ರಲ್ಲಿ ಕುತ್ಕೊಂಡು ಈ ತರ ಹೂ ಕಟ್ತಾ ಇದೀನಿ ಕಾರಲ್ಲಿ ಕುತ್ಕೊಂಡು. ಸೊ ಇಲ್ಲಿ ನೋಡ್ಬೋದು. ಬನ್ನಿ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಅಪ್ಪು ಕ್ಯಾರಿ ಆನ್ ಅಪ್ಪು. ಇದು ಬಂದು ನಮ್ಮ ಅಪ್ಪನ ಮನೆ ಹೆಣ್ದೇವ್ರು ಮಹೇಶ್ವರಮ್ಮ ಅಂತ, ಚಿಕ್ಕಬಳ್ಳಾಪುರದ ಹತ್ರ ಮಿಣ್ಕಿನ್ಗುರ್ಕಿ ಅಂತ ಒಂದು ಜಾಗ ಇದೆ. ಸೊ ಅಲ್ಲಿ ಇರುವಂತಹ ದೇವಸ್ಥಾನ. ಇಲ್ಲಿ ವರ್ಷಕ್ಕೊಂದ್ಸತಿ ಅಂದ್ರೆ ನಮ್ಮ ಊರ ಹಬ್ಬ ಆಗುತ್ತಲ್ಲ, ಹೊನ್ನಮ್ಮನ ಹಬ್ಬ, ಅದಕ್ಕೆ 1 ದಿವಸ 2 ದಿವಸ ಮುಂಚೆ ಇಲ್ಲಿ ತುಂಬಾ ದೊಡ್ಡ ಜಾತ್ರೆ ಎಲ್ಲ ಆಗುತ್ತೆ. ಅಂಡ್ ತುಂಬಾನೇ ಒಳ್ಳೆ ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ಒಳಗಡೆ ಫುಲ್ ನೇಚರ್ಗೆ ಸಿಕ್ಕಾಪಟ್ಟೆ ಹತ್ರ ಇರೋ ತರ ದೇವಸ್ಥಾನ ಇದು. ನನ್ಗಂತೂ ತುಂಬಾನೇ ಫೇವ್ರೆಟ್. ಇನ್ಫ್ಯಾಕ್ಟ್ ತುಂಬಾ ವರ್ಷಗಳ ನಂತರ ನಾವ್ ಈ ದೇವಸ್ಥಾನಕ್ಕೆ ಅಂತ ಹೋಗಿದ್ದು. ಅಂದ್ರೆ ನಮ್ಮ ಮನೆ ದೇವ್ರು ಅಂತ ನಮ್ಗೆ ಗೊತ್ತಾಗಿದೆ ತುಂಬಾ ವರ್ಷಗಳ ನಂತರ. ಅಲ್ಲಿ ತನಕ ನಾವು ನಾರ್ಮಲ್ ಲಕ್ಷ್ಮೀ ದೇವಿನೇ ನಮ್ಮ ಮನೆ ದೇವ್ರು ಅಂತ ಅನ್ಕೊಂಡಿದ್ವಿ. ಆಮೇಲೆ ನಮ್ಮ ಅಜ್ಜಿ ಹೇಳಿದ್ದು ಇಲ್ಲ ಮಿಣ್ಕಿನ್ಗುರ್ಕಿ ಅಂತ ಇದೆ, ಅಲ್ಲಿ ನಮ್ಮ ಮನೆ ದೇವ್ರು ಮಹೇಶ್ವರಮ್ಮ ಅಂತ ಇರೋದು ಅಂತ. ಸೊ ನಾನು ಆಲ್ಮೋಸ್ಟ್ ಒಂದು 22 ಇಯರ್ಸ್ ಇರ್ಬೇಕಾದ್ರೆ ಅನ್ಕೋತೀನಿ, 22 ವರ್ಷ ಇರ್ಬೇಕಾದ್ರೆ ನಾವು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿದ್ದು. ಸೊ ಇದೇ ನಮ್ಮ ಮನೆ ದೇವರು ಈ ಮಹೇಶ್ವರಮ್ಮನ ದೇವಸ್ಥಾನ. ಸೊ ಆಲ್ಮೋಸ್ಟ್ 6 to 7 months ಆಯ್ತು ನಾವು ದೇವಸ್ಥಾನಕ್ಕೆ ಬಂದಿರ್ಲಿಲ್ಲ. ಯೂಶಲಿ ವರ್ಷಕ್ಕೆ 2 ಸಲ ಬರ್ತೀವಿ, ಬಟ್ ಈ ಸಲ ಇದಾಗ ಬರ್ತಾ ಇದೀವಿ. ಈ ವರ್ಷಕ್ಕೆ ಮೊದಲನೇ ಸಲ ನಾವು ಬಂದಿರೋದು ದೇವಸ್ಥಾನಕ್ಕೆ. ಅಂಡ್ ಪೂರ್ತಿ ಕುಟುಂಬ ಸಮೇತ ಬಂದಿದ್ವಿ. ತುಂಬಾ ಖುಷಿ ಆಗ್ತದೆ. ಎಲ್ಲಾ ಕಸಿನ್ಸ್ ಸೇರಿ ಹೋಗ್ತಾ ಇದೀವಿ. ಲಿಟ್ರಲಿ ಈ ಮದ್ವೆ ಹೇಗಾಗ್ತದೆ ಸೆಲೆಬ್ರೇಷನ್ ಎವ್ರಿ ಡೇ ಅನ್ಸ್ತಾ ಇದೆ. ಮದ್ವೆ ಮುಗಿದ್ರು ಮದ್ವೆ ಸೆಲೆಬ್ರೇಷನ್ಸ್ ನಮ್ಗೆ ಮುಗಿತಾ ಇಲ್ಲ. ಸೊ ಇನ್ನ ಮುಂದೆ ತುಂಬಾ ಚೆನ್ನಾಗಿದೆ. ದೇವ್ರ ದರ್ಶನ ಆಗ್ಲಿ, ಊಟ ಆಗ್ಲಿ,
ಅಲ್ಲಿ ಪಾರ್ಕ್ ಟೈಪ್ ಇದೆ, ಸೊ ಅಲ್ಲಿ ಹೋಗಿ ನಾವು ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ. ಈ ದೇವಸ್ಥಾನ ಇನ್ನೊಂದ್ ಏನಂದ್ರೆ ಇಲ್ಲಿ ತುಂಬಾ ಮಂಕೀಸ್ ಇದಾವೆ, ತುಂಬಾ ಜಾಸ್ತಿ ನಮ್ಮ ಮಮ್ಮಿಗೆ ಬೆಳೆಸ್ಬಿಟ್ಟಿದ್ವಿ ಮಂಕಿ. ವಾನರ ಸೈನ್ಯ. ವಿಶೇಷ ಏನಪ್ಪಾ ಅಂತಂದ್ರೆ ಹೊಸ ಮಂಕಿ ಮದ್ವೆ ಆಗಿರ್ಬಂದು ಬಿಚ್ಚ ಚಪ್ಲಿ ಇಲ್ಲೇ ಅತ್ತೆ ಚಪ್ಲಿ ಅಲ್ಲಿ ಬಿಡಣ. ಎತ್ಕೊಂಡು ಹೋಗ್ಬಿಡ್ತಾರೆ ಬರ್ರಿ. ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ. ಫೈನಲಿ ನಾವು ರೀಚ್ ಆದ್ವಿ ಗೈಸ್ ನಮ್ಮ ದೇವಸ್ಥಾನಕ್ಕೆ. ಏನಪ್ಪಾ ಅಂದ್ರೆ ನನ್ ಗಂಡ ಮತ್ತೆ ಲಚ್ಚು ಗಂಡ ಅಂದ್ರೆ ಅರುಣ್ ಮತ್ತೆ ಪುನೀತ್ ಇಬ್ರು ಮಿಸ್ಸಿಂಗು. ಅವ್ರಿಬ್ರು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅಂಡ್ ನನ್ ಬಾಯ್ಸ್ ಇಟ್ಸ್ ಕಮಿಂಗ್ ಬ್ಯಾಕ್. ಸ್ವಲ್ಪ ಇನ್ನೂ ಇದೆ ಮರಳಿದೆ. ಮನೇಲಿದೆ ಅಂತೆ. ಮರಳಿದೆ ಓಕೆ ಮರಳಿದೆ. ಲಾಸ್ಟ್ ಟೈಮ್ ನಮ್ಮಮ್ಮ ಇಲ್ಲೇ ಬಿದ್ದಿತ್ತು. ಅಯ್ಯೋ ಹೊಸಿ ಜೋರಾಗಿ ಬೀಳಿಲ್ಲ ಮಮ್ಮಿ. ಇಲ್ಲಿ 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 ಈ ಜಾಗದಲ್ಲಿ. ಕೋತಿ ಲಚ್ಚು ಲಚ್ಚು ಹಿಂಗ್ ಎಳ್ಕೊಂಡು ನನ್ನ ಮಮ್ಮಿ ಸಾಬ. ಬರೀ ಮಮ್ಮಿ ಅಲ್ಲ, ನಾನು ಲಚ್ಚು ಇಬ್ರು ಇಲ್ಲಿ ಇಲ್ಲಿ ಕಣೆ, ಇಲ್ಲಿ ಈ ಸ್ಪಾಟ್ ಅಲ್ಲೇ. ಹೆಂಗ್ ಬಿದ್ದಿತ್ತು ಅಂದ್ರೆ ಅಮ್ಮ ಪಪ್ಪ ನೀನ್ ಬೀಳ್ಸಿದ್ದು ಅಂತ ಹೇಳು. ಹೌದೌದು. ಚಪ್ಲಿಯಲ್ಲಿ ಬಿಡ್ತೀರಾ? ಅಲ್ಲಿ ಮುಂದೆ ಗುರುಕಿ ಶ್ರೀ ದೇವಿಕಾ ಕಲ್ಯಾಣ ದೇವಸ್ಥಾನ ಮೀನಕ್ಕಿನ ಗುರಿ. ಡೆವಲಪ್ಮೆಂಟ್ ಮಾಡ್ಬಿಟ್ರೆ ಬಟ್ ಚೆನ್ನಾಗಿದೆ. ಹೆಂಗಿದೆ ನೋಡಿ ನಮ್ಮ ಮನೆ ದೇವರು. ಮನೆ ದೇವರು ಅಲ್ಲ ಹೌದು ಅನ್ನೋದಕ್ಕೆ 108 ಸಾಕ್ಷಿಗಳಿದಾವೆ. ಹೌದು. ಹೌದು ಅನ್ನೋದಕ್ಕೆ 108 ಸಾಕ್ಷಿಗಳು. ಅಕ್ಕ ರವಿ ಮಾಮ ಏಕ ನಮ್ಮ ಅಜ್ಜಿ ಬಗ್ಗೆ ನಮ್ ಇದ್ರ ಬಗ್ಗೆ ಎಲ್ಲ ಸ್ಟೋರಿ ಹೇಳ್ಕೊಂಡ್ ಬರ್ತಾ ಇತ್ತು. ರೆಕಾರ್ಡ್ ಮಾಡ್ದಾ? ಊಟ ಹಾಕ್ತಾರೆ. ನಾವಂತೀನಿ ಸುಮ್ಮನೆ ಸಣ್ಣ ದೇವಸ್ಥಾನ ಇರ್ಬೋದು ಅಂತ. ತುಂಬಾ ಚೆನ್ನಾಗಿದೆ. ಗ್ರೀನರಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ನವ ದಂಪತಿಗಳು ಆಗಮನಿಸ್ತಾ ಇದ್ದಾರೆ. ನಿಮ್ಮ ತಂಗಿ ನಮಗೆ ಭಾರವನ್ನು ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಭಾರವನ್ನು ಕೊಟ್ಟಿದ್ದಾರೆ. ಈ ಭಾರದಿಂದಲೇ ಇವತ್ತು ಇಷ್ಟು ದೊಡ್ಡ ಎತ್ತರವಾಗಿ ಬಿಲ್ಡಿಂಗ್ ಕಟ್ಟಿರೋದು. ಎಂತ ಡೈಲಾಗ್. ಪರಿಸರ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಇಲ್ಲಿ ಅಲ್ಲ, ತುಂಬಾ ಚೆನ್ನಾಗಿದೆ. ಎಲ್ಲಿ ಮೇಲ್ಗಡೆ ಹತ್ತತ್ತೀವಾ? ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. ಪರಿಸರ ಚೆನ್ನಾಗಿದೆ. ಮೇಲ ಲ್ಯಾಪ್ಟಾಪ್ ಲಕ್ಷಿ ಫೋನ್ ಆಫ್ ಮಾಡು. ಫೋನ್ ಆಫ್ ಮಾಡು. ಕೊಟ್ಬಿಡು ಅಚ್ಚುಗೆ. ವಿಡಿಯೋ ಹಿಡಿತೀನಿ ಕೊಡು. ಲಚ್ಚೋಕ ಮೊಬೈಲ್ ನನ್ ಫೋನ್ ನಿನ್ ಜವಾಬ್ದಾರಿ. ಮಡ್ಲಕ್ಕಿ ಗೊತ್ತಾ? ಆಂಟಿ ಅದು ಬ್ಲೌಸ್ ಪೀಸ್ ಕೊಟ್ಬಿಡಿ. ಮದ್ವೆನಲ್ಲಿ ಮಡ್ಲಕ್ಕಿ ಅಂದ್ರೆ ಅವ್ರ ಮನೆಯಿಂದ ಬರ್ಬೇಕಾದ್ರೆ ಮಡ್ಲಕ್ಕಿ ಹಾಕಿ ಕೊಟ್ಟು ಕಳ್ಸಿರ್ತಾರಲ್ಲ ಹುಡುಗ ಹುಡುಗಿ ಇಬ್ರಿಗೂ. ಸೊ ಆ ಮಡ್ಲಕ್ಕಿನ ನಾವು ಇಲ್ಲಿ ಮನೆ ದೇವ್ರ ಹೆಣ್ ದೇವ್ರಿಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು ಮೇನ್ ಆಗಿ. ಅಂಡ್ ನಾವು ಅಂದ್ರೆ ಇನ್ವಿಟೇಷನ್ ಪೂಜೆ ಮಾಡ್ಸಕ್ ಬರಕ್ ಆಗಿರ್ಲಿಲ್ಲ ಮದ್ವೆ ಸೆಟ್ ಆದಾಗ. ಸೊ ಅದಕ್ಕೆ ಅವಾಗ ನಮ್ಮಮ್ಮ ಆರ್ಕೆ ಕಟ್ಕೊಂಡಿತ್ತು. ಮದ್ವೆ ಮುಗಿದ ಮೇಲೆ ಒಳ್ಳೆ ರೀತಿಯಾಗಿ ಮದ್ವೆ ಎಲ್ಲ ಮುಗಿದ ಮೇಲೆ ಹೆಣ್ಣು ಗಂಡನ ಇಬ್ರು ಜೊತೆಲಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೇನೆ ಇಬ್ರು ಇವಾಗ ಜೊತೆಲಿ ಕರ್ಕೊಂಡ್ ಬಂದು ನವ ದಂಪತಿಗಳನ್ನ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಬಂದಿದೀವಿ. ಮಡ್ಲಕ್ಕಿ ತೊಳೆಯಂಗಿಲ್ಲ, ಹಂಗೆ ಕೊಡ್ಬೇಕು. ಮಡ್ಲಕ್ಕಿ ತೊಳಿಬಾರ್ದು, ಹಂಗೆ ಇಡಮ್ಮ. ಮಡ್ಲಕ್ಕಿ ಕೊಡ್ಬೇಕು, ಹಂಗೆ ಇಡ್ಬೇಕಾಗುತ್ತೆ. ಎರಡು ಹಂಗೆ ಇಡಿ. ಎರಡು ಅವ್ರ ಮಡ್ಲಕ್ಕಿ ತುಂಬಿರೋದು ಕಾಯಿ ಹೊಡಿಯಂಗಿಲ್ಲ.
ಬಳೆ ಎಲ್ಲ ಸಪ್ರೇಟ್ ನೋಡ್ಕೊಂಡಿದ್ದು ಅದ್ ಇನ್ನೊಂದ್ ತಟ್ಟೆ ತಗೊಳ್ಳಿ. ಇದ್ ಬರೀ ಮಡ್ಲಕ್ಕಿ ಕೊಟ್ಟಿರೋದ್ ಕೊಟ್ಬಿಡ್ಲಿ. ಇನ್ನೊಂದ್ ತಟ್ಟೆ ತಗೊಳ್ಳಿ. ಇದನ್ನ ಮಡ್ಲಕ್ಕೆ ಸಪ್ರೇಟ್ ಕೊಡಿ, ಅದನ್ನ ಬೇರೆ ಪೂಜೆ ತಗೊಂಡು ಸಪ್ರೇಟ್ ಕೊಡಿ. ಎರಡು ಫ್ರೀ ಮಾಡ್ಕೊಂಡು ಆ್ಯಂಡ್ ಡೆಫಿನೆಟ್ಲಿ ಗೊತ್ತು, ನೀವೆಲ್ಲರೂ ಕೇಳ್ತೀರಾ ಪುನೀತ್ ಹಾಗೂ ಅರುಣ್ ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಆ್ಯಂಡ್ ಮದುವೆ ಓಡಾಟದಲ್ಲಿ ಒಂದು ವಾರ ಆಲ್ಮೋಸ್ಟ್ ಸೈಟ್ ಹತ್ರ ಹೋಗೇ ಇರಲಿಲ್ಲ. ಸೊ ಅದಕ್ಕೇ ಅವರು ಅವತ್ತು ಹೋಗಲೇಬೇಕಾಗಿರುವಂಥ ಅವಶ್ಯಕತೆ ಇದ್ದಿದ್ದರಿಂದ ಅವರು ಬರೋಕ್ಕಾಗಿರಲಿಲ್ಲ. ಬಟ್ ದಟ್ಸ್ ಓಕೆ, ನಾವೆಲ್ಲರೂ ಕೂಡ ಹೋಗಿದ್ವಿ. ಅವರಿಬ್ಬರು ಬಂದಿದ್ದರೆ ಫುಲ್ ಕುಟುಂಬ ಕಂಪ್ಲೀಟಾಗಿ ಹೋಗಿದ್ವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಬಟ್ ಅವ್ರಿಲ್ದಂತೆಯೂ ಕೂಡ ಪೂಜೆ ಚೆನ್ನಾಗಾಯಿತು. ಅವ್ರನ್ನ ಮಿಸ್ ಮಾಡ್ಕೊಂಡ್ವಿ, ಬಟ್ ಪೂಜೆ ಎಲ್ಲ ಅಂತೂ ತುಂಬಾ ಚೆನ್ನಾಗಾಯಿತು. ತವರು ಮನೆ ದೇವರು ನಮ್ಮೆಲ್ರಿಗೂ ಇವಾಗ ತವರು ಮನೆ ದೇವರಾಗಿದೆ. ಇವರಿಗೆ ಅವ್ರ ಮನೆ ದೇವರು. ಗಂಡು ಹೆಣ್ಣು ಮಡ್ಲಕ್ಕೆ ಇಟ್ಕೊಂಡು ಈಗ ಕಟ್ಲೆ ನಾನು ಇಟ್ಕೊಳ್ತೀನಿ 15. ಅದೇ ಎರಡು ಇದೆ. ಮನೆಗೆಲ್ಲ ಕಾಯಿ ಹೊಡಿದ್ರೆ ಮಡ್ಲಕ್ಕಿ, ಅದು ಮಡ್ಲಕ್ಕಿ ಕಾಯ್ದು ಈ ಕಾಯಿ ಹೊಡೆದು ಕೊಡು ನಂದು. ಜೊತೆ ನಿಂತ್ಕೊಳ್ಳಿ ಮೋಹನ್ ಅಂಡ್ ಖುಷಿ ಕೈ ಕಟ್ಟಬಾರ್ದು. प्रकाश नामदेवस्य ಜಯಣ್ಣ जयेन नामदेवस्य ಮೋಹನ मोहन नामदेवस्य ಪ್ರಕಾಶ್, प्रकाश नम्या ಪದ್ಮಾ, पद्मा नम्या ಮೋಹನ್, मोहन नम्या ಮೇಘನ, मेघना नम्या ಸುಪ್ರಿಯಾ, सुप्रिया नम्या ಲಕ್ಷ್ಮಿ, लक्ष्मी नम्या ಅರುಣ್ अरुण नम्या पुनीत नम्या ಶ್ರುತಿ लक्षुति नम्या ಎಲ್ಲ ಮಕ್ಕಳು. तस्य कुटुम्बस्य तस्य मने देवरु ಮಹೇಶ್ವರಮ್ಮ. ಆಂಜನೇಯ ಸ್ವಾಮಿ आंजनेय मूर्ति तन्नो हनुमं प्रचोदयात् ಎರಡು ವರ್ಷ ಮದುವೆ ಆಗಿತ್ತು. ಓಂ ಶಿವಾತ್ಮ ನಮಃ ದೇವಸ್ಥಾನ ಗೊತ್ತಾಯ್ತು. ಹನ್ನೆರಡು ಭಾನುವಾರ ಮದುವೆ ಆಯ್ತು ಅಂತ 3ನೇ ತಾರೀಕು ಸಿಕ್ಕಾಪಟ್ಟೆಲ್ಲ ಬೆಳೆದಿತ್ತವ್ರು. ನಾನು 2 ವರ್ಷ ಶಿವಾತ್ಮ ನಮಃ ಓಂ ಸರ್ವಾತ್ಮಲಿಂಗ ಸಜೀವೇ ನಮಃ ಪುನಃ ಕಾಂಗ್ರೆಸ್ ಸತ್ಯಂತಹ ಪೂಜಾ ಕರ್ತವ್ಯ ಪುತ್ರ ಪೌತ್ರ ವಂಶಾಭಿವೃದ್ಧಿರಸ್ತು. ಶುಭಂ. ಯಾವಾಗ ಮದುವೆ ಆಗಿದ್ದು? ಬೆಂಗಳೂರಲ್ಲಿ ಟೈಮಿಂಗ್ಸ್ ಬೆಳಿಗ್ಗೆ 9:30. ಅವ್ರ ಲಗ್ನ ಬೆಳಗ್ಗೆ 5:30 ಹೊಂದಿತ್ತು. 9:30 ಹೊಂದಿತ್ತು. 12 ಕಾಲ ದೇವಿ ಧನಂದೇವಿ ದಾನ ಸೌಭಾಗ್ಯದಾಯೇ ನಮಃ ಪುತ್ರ ಪೌತ್ರ ವಂಶಾಭಿವೃದ್ಧಿರಸ್ತು. ಆಶೀರ್ವಾದ ಮಾಡ್ಕೊಂಡಲ್ಲ ಇದು ಶತಮಾನ ಮೋಕ್ಷದಾಯ ವಂಶಾಭಿವೃದ್ಧಿರಸ್ತು. ನಿಮ್ಗೆ ಯಾರು ತಾಯಿ ಮತ್ತೆ ತಾಯಿ ಮನೆ ಬಾಳವಂಚಿ. ಬಾಳವಂಚಿ ಹಾಸನ ಜಿಲ್ಲೆ ತಾಲೂಕು ಹಾಸನ ಜಿಲ್ಲೆ ಹಿರಿಸವೆ ಚಂದ್ರಪಟ್ಟೆ ತಾಲೂಕು. ಪುಟ್ಟಣ ಎಲ್ಲ ಬರ್ತಾರ. ಪುಟ್ಟಣ ಹಾಸನದವರೆಗೂ ಬಂದಿದ್ದು. ಅಶೋಕ್ ಅಂತ ಬಂದಿದ್ದ ಪೊಲೀಸ್ ಕೆಲಸ ತೆಗಿತಾರೆ. ಹಿರಿಸವೆ ಕುಂದಾಯಗೌಡ ತಾಲೂಕು. ಇಲ್ಲಿಯವರು ಇಲ್ಲಿಯವರ
ಚಿಂಚಿಗಿರಿ ಬಿಟ್ಟು ಮುಂದೆ ಅಲ್ಲಿಂದ ಒಂದು 12 ಕಿಲೋಮೀಟರ್ ಮುಂದಕ್ಕೆ ಮೈಸೂರಿನ ಪರವಾಗಿ ಆಗ್ರೇ ಬಂದು ನಾವು ಪುಟ್ಟಣ್ಣ ಅಂತ ಬರ್ತಾರ ಪುಟ್ಟ ಆ ಇವ್ರಿಗೆ ಕಾಯಿಲೆಗೆ ಔಷಧಿ ಕೊಡ್ತಾರೆ ನೋಡಿ. ನಾವು ಮೊನ್ನೆ ಮೈಸೂರಿಗೆ ಹೋಗಿದ್ವು, ಅದೇ ರೂಟ್ ಬೆಳ್ಳೂರು ಕ್ಲಾಸ್ ಕಾರ್ ಹಾಕಿದ್ವು, ಅರ್ಧ ಗಂಟೆ ಹೊತ್ತು ಬೆಳ್ಳೂರು ಕ್ಲಾಸ್ ಕಾರ್ ಹಾಕಿ ಕಾಫಿ ಕೊಟ್ಟು ಬಂದಿದ್ವು. ನಾವು ಬ್ಯಾಂಕಲ್ಲಿ ಯಾವ ಬ್ಯಾಂಕ್? ಅದು ಸರಿ, ಬ್ಯಾಂಕ್ ನಮಗೆ ಚೆನ್ನಾಗಿದೆ. ಹೌದು, ಒಳ್ಳೆಯದು. ಥ್ಯಾಂಕ್ ಯು. ಚಾಮುಂಡಿ ಕ್ಯೂನಲ್ಲಿ ಹೋಗಿದ್ದು ಬಂದು ವಾಟರ್ಗೆ ನೀರು ಬಾಯರ್ಕೆ ಆಗ್ಬಿಟ್ಟು ಏನು ಮುಷ್ಟಿ ಎಷ್ಟು ಚೆನ್ನಾಗಿ ನೀರು ಕುಡಿಸ್ತಾರೆ. ಮನೆ ಹತ್ರ ವಿಡಿಯೋ ಅದು ಏನಾಯ್ತು ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ನೀರು ಕುಡಿಸ್ತಾರೆ. ಚೆನ್ನಾಗಿ ನೀರು ಕುಡಿ. ಈ ಮಕ್ಕಳು ಕುಡಿಸ್ತಾರೆ ಕುಡಿತಾಗದು. ಹೆವಿ ಕೋತಿಗಳಿದೆ ಗೈಸ್. ಫೋಟೋ ವಿಡಿಯೋ ಎಲ್ಲಾ ಕೋತಿಗೂ ಒಂದೊಂದ್ ಬಾಳೆನ್ ಮಾತ್ರ, ಪ್ರೆಗ್ನೆಂಟ್ ಇದ್ರೆ ಅದಕ್ಕೆ 2. ಏನೇನ್ ಲಚ್ಚು? ಎಲ್ಲಾ ಕೋತಿಗೂ ಒಂದೊಂದ್ ಬಾಳೆನ್ ಮಾತ್ರ, ಪ್ರೆಗ್ನೆಂಟ್ ಇದ್ರೆ ಅದಕ್ಕೆ 2. 3. ಅದಕ್ಕೆ ಸಿಪ್ಪೆ ಬಿಡಿಸ್ಕೊಂಡು ಏನ್ ಮಾಡ್ದೆ ನೀನು? ನನ್ನಿಂದ ದೂರನೇ ಇರು, ನೀವಿಬ್ರು ಸರಿ ಇಲ್ಲ. ಡ್ಯಾಡಿ ಅದಕ್ಕೂ ಅದು ಅಲ್ಲೋಡಲಿ ಇಲ್ಲಿ ಪ್ರತಾಪ ಅದಕ್ಕೂ ಜಾನ್ಸನ್ ತರ ಐತೆ ನೋಡಲ್ಲಿ. ಜಾನ್ಸನ್ ಏನ್ ಮಾಡಲ್ಲ. ನಂದು ನೀನು ಹೋಗಿ ಬರ್ಬೇಡ ಇಲ್ಲಿ. ಕೈ ಕೊಡ್ರಿ, ಬೇಡ್ರಿ. ಏನ್ ಮಾಡಲ್ಲ. ಇದು ವಯಸ್ಸಾಗಿರೋದು, ಅದು ವಯಸ್ಸಾಗಿ ಹೋಗ್ಬಿಟ್ಟೈತೆ ಅದಕ್ಕೆ ನಡಿಯಕ್ ಹೋಯ್ತಾ ಇದೆ. ಲಡ್ಡು ಮೋನ ಒಂದೆರಡು ಅಲ್ಲೇ ಅದಕ್ಕೊಂದು ಬಾಳೆನೆ ಹಾಕು ಪಾಪ. ಬಿಡು ಪ್ರತಾಪ ಆಯ್ತು ಹಾಕಕ್ಕೆ. ಇಲ್ಲಿ ಮರಿಗೊಂಚೂರು ಹಾಕಿ. ಇಲ್ಲಿ ಮರಿ ಚಿಕ್ಕದು ಡ್ಯಾಡಿ ಮೇಲ್ ಕೊಡಿಡಿ. ಇದಕ್ಕೊಂದು ಹಾಕು. ಫೋಲ್ಡ್ ಅಂತ ಪ್ರತಾಪ ನೀನ್ ಅಲ್ಲೇ ಕೂತಿದ್ಯಾ ನೋಡು. ಬರೀ ನೀನ್ ಹಿಂಗೇನೆ ಎಂಟಿ ಬಿಟ್ಟು ಕೂತಿದ್ ನೋಡಲ್ಲಿ. ಲಚ್ಚು ಯಾವಾಗ್ಲೂ ಮಗನ್ ಜೊತೆನೆ ಇರ್ತಾಳ. ಅವಳ ಮಗನ್ ತಿನ್ಸ್ಬೇಕಲ್ಲ. ಇದಕ್ಕೆ ಫೇಸ್ ಅಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಗೈಸ್. ಓ ಅದು ಕೊಟ್ಟೆ ತುಂಬಾ ಇದೆ. ಕೋತಿದ್ದಾಗೋ ನಿಯತ್ತಿಲ್ಲ ಕಟ್ರಿ, ನಿಮ್ಗೆ ನಿಯತ್ತಿಲ್ಲ. ಡ್ಯಾಡಿ ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬಾ ಸಿಕ್ಕಿತ್ತು, ಅದಕ್ಕೂ ಮಾಡಿ ಲಚ್ಚು ಮೇಡ ಬೈಲಿ ಹೋಗ್ಲಿ. ಕಚ್ಚಿದ್ ಬಿಡುತ್ತೆ ಪ್ರತಾಪ್. ನೀನು ಬನಾನ ಇಸ್ಕೊತಾ ಇದೆಯಾ ಅಂತ ಕಚ್ಚಿ ಬಿಡುತ್ತೆ ಸುಮ್ಮನೆ. ಬೇಡ ಬಿಡು. ಜಾನ್ಸಿನಾ ಅಲ್ಲಿ ಕರ್ಕೋಬಾರೆ. ಆಕ್ಚುಲಿ ಪಿಕ್ನಿಕ್ ತರನೇ ಇರಲ್ಲ. ಹೌದು.
ಸೊ ಗೈಸ್ ನಾವ್ ಇವಾಗ ನೋಡ್ಬೋದು ದರ್ಶನ ಎಲ್ಲ ಮಾಡ್ಕೊಂಡ್ಬಂದು ಕೋತಿಗೆ ಒಂದ್ ಸ್ವಲ್ಪ ಬಾಳೆಹಣ್ಣೆಲ್ಲ ಹಾಕಿ ಇವಾಗ ಇಲ್ಲಿ ಊಟ ಮಾಡ್ತಾ ಇದೀವಿ. ಆಕ್ಚುಲಿ ಇಲ್ಲೇ ಊಟ ಕೊಡ್ತಾರೆ, ಬಟ್ ನಾವು 1 ಗಂಟೆಗೆ ಬಂದ್ವಪ್ಪ, ಆದ್ರೂ ಊಟ ಖಾಲಿ ಆಗ್ಬಿಟ್ಟಿತ್ತು. ಇವತ್ತು ಫ್ರೈಡೆ ಅಲ್ವಾ, ಅದಕ್ಕೇನೆ. ಸೊ ಇವಾಗ ನಮ್ಮ ಅಮ್ಮನೇ ಅಲ್ಲಿಂದ ಮಾಡ್ಕೊಂಡ್ ಬಂದಿದ್ರು ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ನೋಡಿ, ಆಲ್ ಮಿಕ್ಸ್ ವೆರೈಟೀಸ್ ಗೈಸ್. ನೋಡಿ ಎಲ್ಲರೂ ಕುತ್ಕೊಂಡು ಇಲ್ಲಿ ನಮ್ಮ ಕುಟುಂಬ ಕುತ್ಕೊಂಡು ಊಟ ಮಾಡ್ತಾ ಇದೆ. ಇದನ್ನ ನೋಡಿದ್ರೆ ಏನೋ ಆಡ್ತೀನಿ ಗಾಯ್ಸ್ ಲಚ್ಚಕ್ಕೂ ಕನ್ನಡ ಬರಲ್ಲ, ಸುಮ್ಮನೆ ಮ್ಯೂಸಿಕ್ ಮಾತ್ರ ಲಿಸ್ಟ್ ಕೊಡ್ತಾರಷ್ಟೇ. ಮಹೇಶ್ವರಮ್ಮನ ದೇವಸ್ಥಾನಕ್ಕೆ ಬಂದಿದ್ದು ಆಪೋಸಿಟ್ ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಚಿಕ್ಕದಾಗಿ. ಸೊ ಇದು ಬಂದು ಮೇನ್ ದೇವಸ್ಥಾನ ಇದೆಯಂತೆ. ಅಂದ್ರೆ ಒಂದು ದೊಡ್ಡ ಬೇವಿನ ಮರ ಇದೆ, ಬೇವಿನ ಮರದ ಕೆಳಗಡೆ ಈ ತರ ಒಂದು ಚಿಕ್ಕದಾಗಿ ಗುಡಿ, ಅದ್ರೊಳಗೆ ದೇವಿ ಇರೋದು. ಸೊ ಇದು ಮೇನ್ ದೇವಸ್ಥಾನ ಮಹೇಶ್ವರಮ್ಮಂದು, ಅದಾದ್ಮೇಲೆ ಮಾಡಿದ್ದು ಅಂತ ಕೂಡ ಹೇಳ್ತಾ ಇದ್ರು ಅಲ್ಲಿ. ಆ್ಯಂಡ್ ಇಲ್ಲಿ ಆ ಬೇವಿನ ಮರ ಏನಿದೆಯಲ್ಲ, ಇಡೀ ವರ್ಷ ಬೇವಿನ ಎಲೆ ಕಹಿಯಾಗೇ ಇರುತ್ತೆ. ಬಟ್ ಅವತ್ತು ಜಾತ್ರೆ ಆಗೋ ದಿವಸ ಮಾತ್ರ ಒಂದು ಸ್ವಲ್ಪ ಸಿಹಿ ಟೇಸ್ಟ್ ಕೊಡುತ್ತೆ ಬೇವಿನ ಸೊಪ್ಪು ಅಂತ ಹೇಳ್ತಾ ಇದ್ರು. ಬೆಂಗಳೂರು ಕರ್ಗ ಆಗುತ್ತಲ್ಲ, ಅವತ್ತು ರಥೋತ್ಸವ ಆಗುತ್ತಂತಿದ್ದೇವೆ. ಸೇಮ್ ಡೇ ಅಲ್ಲಿ ಬೆಂಗಳೂರು ಕರ್ಗ ಯಾವತ್ತಾಗುತ್ತೆ ಆ ಸೇಮ್ ಡೇ ರಥೋತ್ಸವ ಆಗುತ್ತಂತೆ. ಅವತ್ತು ನೀವು ಈ ಬೇವಿನ ಎಲೆ ಬಂದು ತಿಂದ್ರೆ ಸಿಹಿ ಇರುತ್ತೆ, ಸಿಹಿ ಅವತ್ತು ಮಾತ್ರ ಸ್ವೀಟ್ ಇರುತ್ತಂತೆ. ಉಳಿದ ಎಲ್ಲಾ ದಿನನೂ ಕಹಿಯಾಗಿರುತ್ತೆ. ಇದು ದೈವ ಶಕ್ತಿ ಇದೆ ಅಂತ ತುಂಬಾ ಜನ ಬಂದು ಆ ಥರ ಪರೀಕ್ಷೆ ಮಾಡ್ತಾರೆ. ಇರುತ್ತೆ ಒಂದೊಂದು ವಿಶೇಷತೆ ಇರುತ್ತೆ. ಡ್ಯಾಡಿ ಏನ್ ಮಾಡ್ದೆ ನೀನು? ನಾನು ಬೇವಿನ ಸೊಪ್ಪು ವರ್ಷಕ್ಕೊಂದ್ಸರಿ ಇಲ್ಲಿ ಜಾತ್ರೆ ಆಗುತ್ತೆ, ಅವತ್ತ ಬೇವಿನ ಸೊಪ್ಪು ತಿಂದ್ರೆ ತುಂಬಾ ಸಿಹಿ ಇರುತ್ತಂತೆ. ಅವತ್ ಬೆಳಿಗ್ಗೆ ತಿಂದ್ರೆ ಕಹಿ ಆಗುತ್ತಂತೆ. ಸುಮ್ಮನೆ ಇವತ್ತು ತಿಂತಾ ಇರೋದು ದೇವ್ರ ಹೆಸರು. ಎಲ್ಲರೂ ಕೊಡ್ಬೇಕು. ಫಸ್ಟ್ ಬ್ಯಾಟಲ್ ಹೊಡೆದು ಕೆಳಗ್ ಬೀಳ್ಸಿರೋದು ಸೊಪ್ಪ, ಬಟ್ ಆ ಕಹಿ ಇಲ್ಲ. ಇದು ಕಹಿ ಬರಲ್ಲ, ಚಿಗುರು ಬರ್ತಲ್ಲ, ಚಿಗುರು ಟೇಸ್ಟ್ ಮಾಡಿ. ಚಲೋ ಹೋಗೋಣ. ಹುಡುಗರು ಟ್ರೈ ಮಾಡ್ತೀನಿ. ಕುಂಕುಮ ಕುಂಕುಮ ಮಿಣುಕಿನ ಗುರುಕಿ. ಓಕೆ ಗಾಯ್ಸ್, ಸೊ ದರ್ಶನ ಚೆನ್ನಾಗಾಯ್ತು. ಹಾಗೂ ಇದು ಬಂದು ಮೂಲ ದೇವಸ್ಥಾನ ಅಂತೆ. ಇಲ್ಲಿ ಇದು ಮೂಲ ದೇವಸ್ಥಾನ, ಅದ್ರ ಎದುರುಗಡೆನೆ ಅಲ್ಲಿ ದೇವಸ್ಥಾನನ ಮಾಡಿದ್ದಾರೆ ಅಂತೆ, ಮೂರ್ತಿನೇ ಇತ್ತು. ಸೊ ಇವಾಗ ಫೈನಲಿ ಎಲ್ಲಾ ಕಡೆನೂ ದರ್ಶನ ಮಾಡ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಪಿಕ್ನಿಕ್ ತರ ಊಟ ಕೂಡ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಅಲ್ಲ, ಒಂದ್ ಸ್ವಲ್ಪ ಊಟ. ನಾವು ಆಕ್ಚುಲಿ ಇಲ್ಲೇ ಊಟ ಸಿಗುತ್ತಲ್ಲ ಅಂತ ಅನ್ಕೊಂಡು ಬಂದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಟೈಮ್ ಲೇಟ್ ಆಯ್ತು ಅಂತ ಊಟ ಖಾಲಿ ಆಗ್ಬಿಟ್ಟಿತ್ತು. ಓಕೆ, ಸೊ ಬನ್ನಿ ಇವಾಗ ಹೊರಡೋಣ. ಇವಾಗ ಬೆಂಗಳೂರಿಗೆ ವಾಪಸ್ ಹೋಗ್ಬೇಕು, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಮ್ಗೆ ಬೆಂಗಳೂರಲ್ಲಿ. ಸೊ ಬೆಂಗಳೂರಿಗೆ ಹೋಗಿ ಬೇಗ ತಲುಪಬೇಕು ಅಂತಾನೆ ಬೆಳಗ್ಗೆ ಅಷ್ಟು ಬೇಗ ಎದ್ದು ಬಂದಿದ್ದು ನಾವು. ಓಕೆ, ಸೊ ಬನ್ನಿ ಇವಾಗ ನೆಕ್ಸ್ಟ್ ಸ್ಟಾಪ್ ಇಸ್ ಬೆಂಗಳೂರು. ನಾವು ಬರೋದ್ ಬೇಡ್ವೇ, ನನ್ನ ಮಕ್ಕಳಿಲ್ಲ.
ಟೋಟಲಿ 3 ಕಾರ್ ತಗೊಂಡಿದ್ರಿಂದ ನಾವಂತೂ ತುಂಬಾನೇ ಆರಾಮಾಗಿ ಹೋಗಿದ್ವಿ. ಎಲ್ಲರೂ ಒಂದು 4 ಸೀಟ್ 5 ಸೀಟ್ ಕುತ್ಕೊಂಡು ಆರಾಮಾಗಿ ಹೋಗಿದ್ವಿ. ಆ್ಯಂಡ್ ಒಂದು ಕಾರ್ ಮಾತ್ರ ಅವತ್ತು ನಮ್ಮ ಜೊತೆ ವಾಪಸ್ ಬರಲಿಲ್ಲ, ಅಂದರೆ ನಮ್ಮ ಮಾಮ ಇದ್ದಾರಲ್ಲ ಅವ್ರ ಕಾರು. ಸೊ ಅವ್ರು ಬಂದ್ಬಿಟ್ಟು ಇದು ನಂದಿ ಹಿಲ್ಸ್ ಹೆಂಗಿದ್ರು ಅಲ್ಲಿಂದ ಹತ್ರ ಅಲ್ವಾ, ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ವಿಸಿಟ್ ಕೊಟ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಹಾಗೆ ಅವ್ರು ನಂದಿ ಹಿಲ್ಸ್ಗೆ ಹೊರಟರು ಆ್ಯಂಡ್ ನಾವು 2 ಕಾರು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಬಿಕಾಸ್ ಮನೇಲಿ ಸ್ವಲ್ಪ ಇಂಪಾರ್ಟೆಂಟ್ ಹೀಗೆ ಹಾಡಾಡಿಕೊಂಡು ಹಾಡುಗಳನ್ನ ಕೇಳಿಕೊಂಡು ಮಜಾ ಮಾಡಿಕೊಂಡು ಲೈಫ್ ಸ್ಟೋರಿಗಳನ್ನ ಹೇಳ್ಕೊಂಡು ನಮ್ಮ ಇಡೀ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಆ ಒಂದು ಬ್ರೇಕ್ ಅಂತೂ ಮಚ್ ನೀಡೆಡ್ ಬ್ರೇಕ್ ಆಗಿತ್ತು ನಮಗೆ, ಮದುವೆ ಇದು ಎಲ್ಲ ಮುಗಿದ ಮೇಲೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಇವತ್ತಿನ ಬ್ಲಾಗ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಮಗಂತೂ ಸಿಕ್ಕಾಪಟ್ಟೆ ಮಜವಾಗಿತ್ತು. ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.